ನಾನು ಕರ್ಮಗಳನ್ನು ಗಟ್ಟಿ ಮಾಡುವುದರ ಬಗ್ಗೆ ಹೇಳ್ತಾ ಇದ್ದೆ. ಶನಿದೇವರು ನಮ್ಮ ರಾಶಿ ಪ್ರವೇಶ ಆಗ್ತಿರ್ಬೇಕಾದ್ರೆ ಯಾವ ರೀತಿಯಾಗಿ ನಮ್ಮ ತಯಾರಿ ಇರಬೇಕು ಅಂತ. ಹಾಗಿದ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸುಂದರಕಾಂಡದ ಪಾರಾಯಣ, ಸೊ ಹನುಮಾನ್ ಚಾಲೀಸಾದ ಪಾರಾಯಣ, ಇದು ಶನಿವಾರ ದಿವಸನೇ ಮಾಡುವಂಥದ್ದು. ಇನ್ನು ಮತ್ತೊಂದು ಕರ್ಮ, ಏನು ಕರ್ಮ ಅಂತಂತಂದರೆ ದೀಪಗಳ ಆರಾಧನೆಯನ್ನು ಶನಿದೇವರಿಗೆ ವಿಶೇಷವಾಗಿ ಬಹಳ ಪ್ರೀತಿ, ಹೀಗಾಗಿ ನೀಲಾಂಜನ ಸಮಾಭಾಸಂ ಅಂತಲೇ ಹೇಳ್ತಾರೆ. ಸೊ ಅಂತಹ ದೀಪಗಳನ್ನು ಹಚ್ಚಿ ನಿವೇದನೆ ಮಾಡಿಕೊಳ್ಳುವಂಥದ್ದು. ಸೊ ಹೀಗೆ ಎಳ್ಳು ದಾನ, ಆಮೇಲೆ ಎಳ್ಳಿನ ಒಂದು ವಿಶೇಷವಾದಂಥ ಉಂಡೆಗಳನ್ನು ತಯಾರು ಮಾಡಿ ಅದನ್ನು ದಾನ ಕೊಡುವಂಥದ್ದು, ಅದನ್ನು ಸ್ವೀಕಾರ ಮಾಡುವಂಥದ್ದು. ಸೊ ಇದೆಲ್ಲವೂ ಕೂಡ ಶನಿದೇವರ ಒಂದು ಸಾಡೆ ಸಾತಿಯ ಒಂದು ಪ್ರಭಾವಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಬಹಳ ಪೂರಕವಾಗಿರುವಂತಹ ತಯಾರಿಗಳು. ಸೊ ಅದಕ್ಕೆ ಕರ್ಮವೇ ತಾರಕವು ಜೀವರಿಗೆಲ್ಲ ಕರ್ಮ ತಾರಕ ಕೇಳು ನಿರ್ಣಯ ಈ ಮಾತು ಅಂತ. ಸೊ ಈ ಮಾತನ್ನು ಇವತ್ತಿನ ದಿವಸ ಹೇಳ್ತಾ ಇದ್ದೇನೆ. ಇದೆಲ್ಲವೂ ಕೂಡ ನಿರ್ಣಯವಾದಂತಹ ಮಾತು, ಎಲ್ಲರೂ ಒಪ್ಪಿಕೊಂಡಂತಹ ಮಾತು. ಏನು? ಕರ್ಮಶುದ್ಧಿ ಮನುಷ್ಯನಿಗೆ ಇರಲೇಬೇಕು. ಯಾವ ಮನುಷ್ಯನಿಗೆ ಕರ್ಮಶುದ್ಧಿ ಅಂತ ಅನ್ನೋದಿಲ್ಲ, ಆ ಕರ್ಮಶುದ್ಧವಿಲ್ಲದೆ ಇದ್ದಾಗ ಕರ್ಮಶುದ್ಧಿಯಿಂದಾಗಿ ಮನುಷ್ಯ ಎರಡು ರೀತಿಯಾಗಿ ಶುದ್ಧಿಗೊಳ್ತಾನೆ. ಅದು ಯಾವುದು ಅಂತಂತಂದರೆ ದೇಹದಿಂದ ಶುದ್ಧಿ, ಮನಸ್ಸಿನಿಂದ ಶುದ್ಧಿ, ಕಾಯ ವಾಚ ಮನಸ ಎಲ್ಲ ರೀತಿಯಿಂದ ಶುದ್ಧನಾದ ಮೇಲೆ ಅವನಿಗೆ ಯಾವ ಗ್ರಹಗತಿಗಳು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಒಂದು ಎಕ್ಸೆಪ್ಟೆನ್ಸ್ ಬರ್ತದೆ ಜೀವನದೊಳಗೆ, ಅದು ಕರ್ಮಶುದ್ಧಿಯಿಂದನೇ ಬರ್ತದೆ. ಸೊ ಈ ಕರ್ಮಶುದ್ಧಿಯ ಒಂದು ಎಕ್ಸೆಪ್ಟೆನ್ಸನ್ನು ನಾವು ಜೀವನದೊಳಗೆ ಇಟ್ಕೊಳ್ಬೇಕು ಅಂತನ್ನುವುದನ್ನು ಹೇಳ್ತಾ ಬರ್ರಿ, ನಿಮಗೆ ನಾನು ಇನ್ಮೇಲೆ ಹೇಳ್ತೀನಿ ಏನು ವಿಶೇಷತೆಗಳು, ಯಾವುದು 3 ಫೇಸಸ್, ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್. ಮೊದಲನೇ 2.5 ವರ್ಷ, ಎರಡನೇ ಹಂತದ 2.5 ವರ್ಷ, ಮೂರನೇ ಹಂತದ 2.5 ವರ್ಷ. ಹಾಗಿದ್ರೆ ಏನು ಬಹಳ ಇಂಪಾರ್ಟೆಂಟಾಗಿ ಆಸ್ಪೆಕ್ಟ್ಸಲ್ಲಿ ಬದಲಾಗ್ತದೆ ಅಂತನ್ನುವುದನ್ನು ನಿಮಗೆ ವಿವರಣೆ ಕೊಡ್ತಾ ಹೋಗ್ತೇನೆ. ಸೊ ಮೊಟ್ಟ ಮೊದಲನೇದ್ದು ಶನಿದೇವರ ಒಂದು ಸಂಚಾರದಲ್ಲಿ ಆರ್ಥಿಕ ಸ್ಥಿತಿ. ಯಾಕಂತಂದರೆ ಬಹಳಷ್ಟು ಜನ ಇದನ್ನು ವಿಚಾರ ಮಾಡ್ತಾರೆ, ಹೆಂಗೆ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಹೆಂಗಾಗ್ತದೆ, ಯಾವ ರೀತಿಯಾಗಿ ವ್ಯತ್ಯಾಸಗಳಾಗ್ತದೆ, ಏನು ಮಾಡಬಹುದು, ಆರ್ಥಿಕ ಸ್ಥಿತಿಗಳಲ್ಲಿ ಏನಾದರೂ ಏರಿಳಿತಗಳಾಗ್ತದ, ಬದಲಾವಣೆಗಳಾಗ್ತದ ಅಂತಂದ್ರೆ 100% ಬದಲಾವಣೆಗಳಾಗ್ತದೆ. ಸೊ ಇದಕ್ಕೆ ನೀವೆಲ್ಲ ಪೂರ್ವ ತಯಾರಿ ಅಂದ್ರೇನು, ಮನಸ್ಸಿನಿಂದ ಗಟ್ಟಿ. ಶನಿದೇವರು ಬರ್ಲಿಕ್ಕತ್ತಾರಪ್ಪ, ಆರ್ಥಿಕ ಸ್ಥಿತಿಯೊಳಗೆ ಹೆಚ್ಚು ಕಡಿಮೆ ಆಗೇ ಆಗ್ತದೆ, ಏರಿಳಿತಗಳ ಆಗೇ ಆಗ್ತದೆ. ಸೊ ಇದನ್ನು ನೀವೇನಪ್ಪ ಅಂತಂದರೆ ಗಟ್ಟಿ ಮಾಡ್ಕೊಂಡ್ಬಿಡ್ರಿ. ಸೊ ಶನಿದೇವರ ಬದಲಾವಣೆಯಲ್ಲಿ ಮೊಟ್ಟ ಮೊದಲ ವ್ಯತ್ಯಾಸ ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆ. ಸೊ ಇದು ಫಸ್ಟ್. ಎರಡನೇದ್ದೇನಪ್ಪ ಅಂತಂದ್ರೆ ಆದಾಯಕ್ಕಿಂತ ಖರ್ಚು ಜಾಸ್ತಿ. ಸೊ ಇದು ನೀವು ಫಿಕ್ಸ್ ಇಟ್ಕೊಂಡ್ಬಿಡ್ರಿ. ಮೊದಲನೇ 2.5 ವರ್ಷದೊಳಗೆ ಶನಿದೇವರು ನಿಮ್ಮ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತಂದರೆ ಇದು ಎಸ್ಪೆಷಲಿ ಮೇಷರಾಶಿಯವರಿಗೆ, ಯಾಕಂದರೆ ಮೇಷರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಶನಿದೇವರು. ಸೊ ಹಿಂಗಾಗಿ ಮೊದಲನೇ 2.5 ವರ್ಷದ ಹಂತವನ್ನು ನೀವು ನೋಡ್ತಾ ಇದ್ದೀರಿ. ಸೊ ಮೇಷರಾಶಿಯವ್ರಿಗೆ ಹೆಂಗಿರ್ತದಪ್ಪ ಅಂತಂದ್ರೆ ಈ ರೀತಿಯಾಗಿರ್ತದೆ. ನಾ ಏನೀಗ ಹೇಳಲಿಕ್ಕತ್ತಲ್ಲ, ಆದಾಯಕ್ಕಿಂತ ಖರ್ಚು ಜಾಸ್ತಿ, ಆರ್ಥಿಕ ಸ್ಥಿತಿಯಲ್ಲಿ ವ್ಯತ್ಯಾಸವಿರ್ತದೆ. ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ಕೆಲಸಗಳು ಅಪೂರ್ಣವಾಗ್ತವೆ. ಸೊ ಯಾವುದು ಕೆಲಸ ಇನ್ನೇನು ಮುಗಿದು ಬಿಡ್ತದಪ್ಪ, ಇನ್ನೇನು ಪೂರ್ಣ ಆಗಿ ಹೋಗ್ಬಿಡ್ತದ, ನಾನು ಕೆಲಸ ಮಾಡಿಬಿಡ್ತೇನೆ, ಅನುಕೂಲ ಆಗಿಬಿಡ್ತದ ಅಂತ ಅಂದ್ಕೊಂಡು ಯಾವುದಕ್ಕೆ ನೀವು ಹೋಗ್ತೀರಿ, ಆ ಕೆಲಸ ಕಾರಣಾಂತರಗಳಿಂದ ಅಪೂರ್ಣವಾಗ್ತದೆ. ಅದನ್ನು ಪೂರ ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಸಾಧ್ಯ ಆಗೋದಿಲ್ಲ. ಅಥವಾ ಒಂದು ಫಿನಿಶ್ ಸ್ಟೇಜ್, ಅಥವಾ ಅದನ್ನು ಮುಗಿಸ್ಬಿಡೋಣಪ್ಪ, ಇನ್ನು ಮುಂದೆ ಬರೀ ಒಂದು ಸಿಗ್ನೇಚರ್ ಮಾಡೋದಿರ್ತದ ಅಂತ ಅಂದ್ಕೊಂಡ್ರೂ ಕೂಡ ತಡ ಆಗುವಂತಹ ಪೂರ್ಣ ಲಕ್ಷಣಗಳು ಶನಿದೇವರ ಪ್ರವೇಶದಿಂದ, ಸಾಡೆ ಸಾತಿಯ ಒಂದು ಪ್ರವೇಶದಿಂದ ನಮಗೆ ಗೋಚಾರವಾಗ್ತದೆ.